ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನಲ್ಲಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ನಾನಿವತ್ತೊಂದು ಬಿಗಿನರ್ಸ್ ಡಿಸೈನ್ ತೋರಿಸ್ತಿದ್ದೀನಿ. ಸಿಂಗಲ್ ಸ್ಟೆಪ್ ಆರ್ಚ್ ಡಿಸೈನು, ಸ್ಲ್ಯಾಂಟ್ ಆರ್ಚ್ ಬರುತ್ತೆ ಇದು. ನಾನು ಈ ಡಿಸೈನ್ಗೆ 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ, 6 ಎಳೆ ದಾರ ಮತ್ತು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಸೀರೆ ಕಲರ್ ಕಾಂಬಿನೇಷನು ಆರೆಂಜ್ ಆ್ಯಂಡ್ ಪರ್ಪಲ್ ಇದೆ, ಕಾಪರ್ ಬಾರ್ಡ್ರ್ ಬಂದಿದೆ. ಈ ಸ್ಯಾರಿಗೆ ನಾನು ಹಾಕಿರುವಂಥ ಡಿಸೈನು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಆಲ್ರೆಡಿ ಡಿಸೈನ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟು ನಾನು ಹಾಕೋದನ್ನ ನೀವು ಬಿಗಿನಿಂಗ್ ಅಂತ ತಿಳ್ಕೊಳ್ಳಿ. ನಾನು ಯಾವಾಗಲೂ ಬಿಗಿನಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ತೀನಿ. ನೋಡಿ, ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿದ್ದೀನಲ್ಲ, ಇದೇ ರೀತಿ ನೀವು 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಆದಮೇಲೆ 4 ಚೈನ್ ಹಾಕೋಬೇಕು. 1 2 3 4 ಚೈನ್ಸ್ ಆದಮೇಲೆ ನೇರ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ. ಲಾಕ್ ಆದಮೇಲೆ ಈ ರೀತಿ ದಾರನ ಎಳೆದಿಟ್ಕೊಂಡು ನಾನು ಇದಕ್ಕೆ ರೌಂಡ್ ಬೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಡಿಸೈನ್ ಯಾವ ರೀತಿ ಇದ್ರೂ ಪರವಾಗಿಲ್ಲ, ಆದರೆ ಬೀಡ್ ರೌಂಡಾಗೇ ಇರಬೇಕು. ರೌಂಡ್ ಶೇಪ್ ಬೀಡ್ ಆದರೆ ಸ್ಲ್ಯಾಂಟ್ ಆರ್ಚು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಬೀಡ್ ಲಾಕ್ ಮಾಡಿದ್ದೀನಿ. ಬೀಡ್ ಲಾಕ್ ಆದಮೇಲೆ ನಾನು ಸೀರೆಗೆ ಲಾಕ್ ಮಾಡ್ತಿದ್ದೀನಿ. ಸೀರೆಗೆ ಲಾಕ್ ಆದಮೇಲೆ ನಾನಿಲ್ಲಿ 5 ಚೈನ್ ಹಾಕೋತಿದ್ದೀನಿ. 1 2 3 4 5 ಚೈನ್ ಹಾಕ್ಕೊಂಡು ಸೀರೆನ ಈ ರೀತಿ ಟರ್ನ್ ಮಾಡಿಕೊಂಡು ನಾನು 4 ಚೈನ್ ಆದಮೇಲೆ ಲಾಕ್ ಮಾಡಿದ್ನಲ್ಲ, ಸೇಮ್ ಪಾಯಿಂಟ್ಗೆ ಇದನ್ನು ಕೂಡ ಲಾಕ್ ಮಾಡ್ತಿದ್ದೀನಿ. ಲಾಕ್ ಆದಮೇಲೆ ಸೀರೆನ ಈ ರೀತಿ ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊತಿದ್ದೀನಿ. ನಾನು ಇಲ್ಲಿ 5 ಚೈನ್ ಹಾಕಿದ್ದೀನಲ್ಲ, ನಿಮ್ದು ಏನಾದರೂ ಬೀಡ್ ಸೈಜು ಸ್ವಲ್ಪ ದೊಡ್ಡದಿದೆ ಅಂದರೆ ನೀವು 6 ಚೈನ್ಸ್ ಬರುತ್ತೆ ಅಂದರೂ ಕೂಡ ಇದನ್ನು ಹಾಕೋಬೋದು. ನೆಕ್ಸ್ಟು ನಾನಿಲ್ಲಿ 3 ಚೈನ್ಸ್ನ ಹಾಕೋತೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಕ್ರೋಶ ಮೇಲೆ 2 ಸಲ ದಾರನ ಸುತ್ತಕೊಂಡು ನಾನು ಈ 5 ಚೈನ್ ಹಾಕಿದ್ನಲ್ಲ, ಆ ಗ್ಯಾಪಿಂದ ನಾನು ತ್ರಿಬಲ್ ಕ್ರೋಶನ ಮಾಡ್ಕೋತೀನಿ. ಈ ತ್ರಿಬಲ್ ಕ್ರೋಶಗೆ ಕ್ರೋಶ ಮೇಲೆ 4 ದಾರ ಇರುತ್ತೆ. ಫಸ್ಟಿಗೆ 2 ದಾರದಿಂದ ದಾರನ ತೆಗೀರಿ, ಮತ್ತು ಇನ್ನೆರಡು ದಾರದಿಂದ ದಾರನ ತೆಗೀರಿ, ಕೊನೆಗೆ 2 ದಾರ ಉಳ್ಕೊಳ್ಳುತ್ತೆ, ಅದರಿಂದನೂ ದಾರನ ತೆಗೆದ್ರೆ ಇದು ತ್ರಿಬಲ್ ಕ್ರೋಶ. ಕ್ರೋಶ ಮೇಲೆ 2 ಸಲ ದಾರನ ಸುತ್ತಕೊಂಡು 5 ಚೈನ್ ಗ್ಯಾಪಿಂದ ದಾರನ ತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಇದೇ ರೀತಿ ಮಾಡ್ಕೊತಾ ಹೋಗಿ. ನಾವು ಈ ಡಿಸೈನ್ನ ನಾವು ಡಬಲ್ ಕ್ರೋಶದಲ್ಲೂ ಕೂಡ ಮಾಡ್ಕೋಬೋದು. ಆರ್ಚು ಏನಾದರೂ ದೊಡ್ಡದಾಗಬೇಕಂದ್ರೆ ನೀವು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ, ಅಥವಾ ಚಿಕ್ಕದಾಗೆ ಇದ್ರೂ ಪರವಾಗಿಲ್ಲ ಅಂದರೆ ನೀವು ಇದನ್ನು ಡಬಲ್ ಕ್ರೋಶದಲ್ಲೂ ಕೂಡ ಮಾಡ್ಕೋಬೋದು. ನಾನು ಈ 5 ಚೈನ್ ಗ್ಯಾಪಲ್ಲಿ ಒಟ್ಟು 11 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋತೀನಿ. ನಾವು ಫಸ್ಟಿಗೆ ಇಲ್ಲಿ 3 ಚೈನ್ ಹಾಕಿದ್ನಲ್ಲ, ನಾನು ಅದನ್ನು ಕೌಂಟ್ ಮಾಡಿಕೊಂಡ್ರೆ ಒಟ್ಟು 12 ತ್ರಿಬಲ್ ಕ್ರೋಶಗಳಾಗತ್ತೆ. ಎಲ್ಲ ಆರ್ಚಿಗೂ ಕೂಡ ನಾವು ಸೇಮ್ ಕೌಂಟಿಂಗಲ್ಲೇ 11 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 3 ಚೈನ್ಸ್ ಕೌಂಟ್ ಮಾಡಿಕೊಂಡ್ರೆ 12 ತ್ರಿಬಲ್ ಕ್ರೋಶ ಆಗುತ್ತೆ. ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಚಾನಲ್ನಲ್ಲಿ ನಾನು ಬಿಗಿನರ್ಸಿಗೋಸ್ಕರ ತುಂಬಾ ವೀಡಿಯೋಸ್ ಮಾಡಿದ್ದೀನಿ. ಬೀಡ್ ಲಾಕ್ ಮಾಡೋಂಥ ವೀಡಿಯೋ,
ಮತ್ತು ನಾವು ಹೇಗೆ ಚೈನ್ಸ್ನ ಹಾಕ್ಕೋಬೇಕು ಅನ್ನೋದನ್ನೆಲ್ಲ ಮಾಡಿದ್ದೀನಿ. ಬಿಗಿನರ್ಸ್ ಏನಾದರೂ ಇದನ್ನು ನೋಡ್ತಾ ಇದ್ದರೆ ಅದನ್ನು ಕೂಡ ನೋಡಿ, ನಿಮಗೆ ಹೇಗೆ ಮಾಡೋದು ಅನ್ನೋದು ಅರ್ಥ ಆಗುತ್ತೆ. ನಾನು 12 ತ್ರಿಬಲ್ ಕ್ರೋಶನ ಮಾಡಾಗಿದೆ. ಈಗ ನಾನು ಅದನ್ನು ನೇರವಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ಲ್ಯಾಂಟ್ ಆರ್ಚು ಎಷ್ಟು ನೀಟಾಗಿ ಬಂದಿದೆ, ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಇದೇ ರೀತಿ ನೆಕ್ಸ್ಟ್ ಆರ್ಚ್ಗಳನ್ನೂ ಕೂಡ ಕಂಟಿನ್ಯೂ ಮಾಡ್ಕೋಬೇಕು. ನಾನು ಈಗ ಲಾಕ್ ಆಗಿದೆಯಲ್ಲ, ಅಲ್ಲಿಂದನೇ ದಾರನ ಎಳ್ಕೊಂಡು ನಾನು ಇದಕ್ಕೆ ಬೀಡನ್ನ ಹಾಕ್ಕೋತೀನಿ. ಬೀಡ್ ಆ್ಯಡ್ ಆದಮೇಲೆ ಬೀಡನ್ನ ಲಾಕ್ ಮಾಡಿ ಸೀರೆಗೂ ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ ಈಗ 5 ಚೈನ್ ಹಾಕೋತೀನಿ. 1 2 3 4 5. ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ನಾನು ಆರ್ಚ್ ಹಾಕಿ ಲಾಕ್ ಮಾಡಿದ್ನಲ್ಲ, ಅಲ್ಲಿಗೆ ಇದನ್ನು ಲಾಕ್ ಮಾಡ್ತಿದ್ದೀನಿ. ಈಗ ನೆಕ್ಸ್ಟು ಸೀರೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು 3 ಚೈನ್ ಹಾಕೋತಿದ್ದೀನಿ. 1 2 3 3 ಚೈನ್ ಹಾಕ್ಕೊಂಡು ನೆಕ್ಸ್ಟು ಕ್ರೋಶ ಮೇಲೆ 2 ಟೈಮ್ಸು ದಾರನ ಸುತ್ತಕೊಂಡು ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ. ನಾವು ಸ್ಲ್ಯಾಂಟ್ ಆರ್ಚಿಗೆ ತ್ರಿಬಲ್ ಕ್ರೋಶಗಳನ್ನ ಮಾಡುವಾಗ ಒಂದಕ್ಕಿಂತ ಒಂದು ಸ್ವಲ್ಪ ಹೈಟ್ ಬರಬೇಕು. ಒಂದು ಕಂಬಕ್ಕಿಂತ ಇನ್ನೊಂದು ಕಂಬ ಅದು ಮಾಡುವಾಗಲೇ ನಾವು ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು. ಒಂದೇ ಲೆವೆಲಲ್ಲಿ ಇದ್ರೂ ಕೂಡ ಅಷ್ಟು ನೀಟಾಗಿ ಕಾಣೋದಿಲ್ಲ. ನೋಡಿ, ಒಂದು ತ್ರಿಬಲ್ ಕ್ರೋಶಗಿಂತ ಇನ್ನೊಂದು ತ್ರಿಬಲ್ ಕ್ರೋಶ ಸ್ವಲ್ಪ ಹೈಟಲ್ಲಿದೆ. ಇದೇ ರೀತಿ ಮಾಡ್ಕೊತಾ ಹೋದರೆ ಆರ್ಚು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹನ್ನೆರಡು ತ್ರಿಬಲ್ ಕ್ರೋಶಗಳಾಗಿದೆ. ಇದನ್ನು ನಾನು ನೇರವಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಬೀಡನ್ನ ಆ್ಯಡ್ ಮಾಡಿಕೊಂಡು ಇದೇ ರೀತಿ ಇನ್ನೂ ಒಂದು ಸ್ಲ್ಯಾಂಟ್ ಆರ್ಚ್ ಮಾಡಿ ನೆಕ್ಸ್ಟು 4 ಚೈನ್ ಹಾಕ್ಕೊಂಡು ಡಿಸೈನ್ ಕಂಟಿನ್ಯೂ ಮಾಡ್ಕೋತೀನಿ. ನೋಡಿ, ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಕೂಡ ಟ್ರೈ ಮಾಡಿ. ನಾನಿಲ್ಲಿ 4 ಚೈನ್ ಹಾಕ್ಕೊಂಡು 3 ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. 4 ಚೈನ್ ಕುಚ್ಚಿಗೆ 3 ಆರ್ಚು ಮತ್ತು ನೆಕ್ಸ್ಟು 4 ಚೈನು ಕುಚ್ಚಿಗೆ. ನನಗೆ 3 ಆರ್ಚ್ ಸಾಕು ಅಂತ ಅನ್ನಿಸ್ತು. ನೀವು ಬೇಕಿದ್ದರೆ 5 ಆರ್ಚ್ ಕೂಡ ಮಾಡ್ಕೋಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನಾನು ಕಂಪ್ಲೀಟ್ ಮಾಡಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ, ಕಂಪ್ಲೀಟ್ ಮಾಡಿದ್ದೀನಿ. ನಾನು 157 ದಾರ ತಗೊಂಡು ಕುಚ್ಚು ಕಟ್ಟಿದ್ದೀನಿ. ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಏನಾದರೂ ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.